ಅವರಿಗೆ ಮುಮ್ಮಡಿ ಆಗುವುದಕ್ಕೆ ಕೊಂಡವನಿಗೆ ತಿನ್ನಲು ಜನ್ಮದಿನದ ಗಂಡವರ ತಿಳಿಸಿದ ಮೇಲೆ ಕಾಣತಕ್ಕಂಥ ಸಿರಿಧಾನ್ಯ ನವಣೆ ಆ ಸಿರಿಧಾನ್ಯಗಳ ಬಳಕೆ ಮತ್ತು ಬೆಳೆಯೂ ಹೆಚ್ಚಾಗಬೇಕಾಗಿದೆ. ನಾವು ಸುಮಾರು ಪಾಯಿಂಟ್ ಹೇಳಿದಾಗ ನಾವು ಸಮಗ್ರ ಕೃಷಿ ಮತ್ತು ಬೆಳೆ ಪರಿವರ್ತನೆಯನ್ನು ಮಾಡಬೇಕಾಗಿದೆ. ಏಕೆ ಬೆಳೆಗೆ ನಾವು ಜೋರು ಬೀಳಬಾರದು. ಪರ್ಯಾಯ ಬೆಳೆ ಪದ್ಧತಿ, ಸಮಗ್ರ ಕೃಷಿ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಎಲ್ಲ ಕೃಷಿಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಮಣ್ಣಿನ ಆರೋಗ್ಯ ಮತ್ತು ನಮ್ಮ ಆರೋಗ್ಯ, ಮಣ್ಣು ಚೆನ್ನಾಗಿದ್ದರೆ ಮಣ್ಣು ಸುದ್ದಿ ಹೊರಗಿಲ್ಲ, ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆ ರೀತಿಯಾಗಿ ನಾವು ಆ ಮಣ್ಣಿಗೆ ಹೆಚ್ಚು ಶಕ್ತಿಯನ್ನು ನಾವು ಕೊಡಬೇಕಾಗಿದೆ. ಮಣ್ಣಿನಿಂದಲೇ ಏವು, ಮಣ್ಣಿನಿಂದಲೇ ಪರವು, ಮಣ್ಣಿನಿಂದಲೇ ಸಕಲ ಸಂಪದವು ಎಲ್ಲದಕ್ಕೂ ಮಣ್ಣಿಗೆ ಕಾಣ ಸರ್ವಜ್ಞ. ಆದ್ದರಿಂದ ಮಣ್ಣು ಮತ್ತು ನೀರು ರೈತನ ಎರಡು ಕಣ್ಣುಗಳು. ಹೊಲ ನೋಡಿ ಇಳುಕಲಿ, ಹೊಲ ನೋಡಿ ಇಳುಕಲಿಗೆ ಆಟ ಹೊರಟು ನೀರು ನೀಡ್ತಾರೆ ಪ್ರೋತ್ಸಾಹ, ಹರಿಯಲ್ಲಿ ಬಿಟ್ಟರೆ ಪ್ರೋತ್ಸಾಹ ಮತ್ತು ಬರೋತ್ಸವ. ಮಣ್ಣು ಹೋದರೆ ರೈತನ ಕೈ ತುಂಬಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ನಾವೆಲ್ಲರೂ ಅರ್ಥೈಸಬೇಕಾಗಿದೆ. ಮಾಡಿ ಮುಗಿದು ಎಲ್ಲ ಬೆಳೆಗಳನ್ನ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಕಬ್ಬು ಬೆಳೆಯಲ್ಲಿ ಕಟಕ ಬುದ್ಧಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆ ಕಟಕ ಬುದ್ಧಿ ಮುಖಾಂತರ ನಾವು ಹೆಚ್ಚು ಇಳುವರಿ ಪಡೆಯಲು ಸಾಧ್ಯ ಆಗ್ತಕ್ಕಂಥದ್ದು ಈಗಾಗಲೇ ಸಂಶೋಧನೆ ಮತ್ತು ಸಂಶೋಧನೆ ಸಾಕಷ್ಟು ಆಗಿದೆ. ಅದರ ಆಧಾರದ ಮೇಲೆ ನಾವು ಪ್ರತಿ 25 ಹೆಕ್ಟೇರ್ ಈ ಒಂದು ಕಟಕ ಬುದ್ಧಿ ಮತ್ತು ಮಷಿನ್ ಯಂತ್ರವನ್ನು ಅಳವಡಿಸಿದ್ರೆ ಅದರ ಮುಖಾಂತರ ನಾವೆಲ್ಲರೂ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಿ ಹೆಚ್ಚು ಇಳುವರಿಯನ್ನು ಪಡೆಯಬೇಕಾಗಿದೆ. ಕಬ್ಬಿನಲ್ಲಿ ಹಲವಾರು ತಳಿಗಳಿವೆ. ಯಾವ ಮಣ್ಣಿಗೆ, ಯಾವ ಹಂಗಾಮಿನಲ್ಲಿ ಯಾವ ತಳಿ ಸೂಕ್ತವಾಗಿದೆ ಅಂತಕ್ಕಂಥದ್ದನ್ನು ಅರ್ಥೈಸಿಕೊಂಡು ನಾವು ಕಬ್ಬನ್ನು ಬೆಳೆಯಬೇಕಾಗಿದೆ. ಅಂತಹ ಕಬ್ಬಿನ ತಳಿಗಳ ವೀಕ್ಷಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಂದಿ ರೈತರು ಮಾನವೀಯದಲ್ಲಿದ್ದು ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೊಲದ ಮೇಲ್ದಂಡೆಯಲ್ಲಿ ನಾವು ದೇವುಗಳಾಗಿದ್ದಾರೆ, ಇಳುಕಲಿಗೆ ಅಡ್ಡ ಒಂದುಗಳಾಗಿ ಹೊಲದ ಕೆಳಗಡೆ ಒಂದು ಕೆರೆ ಹೊಂದಿದ್ದರೆ ಆ ಹೊಲದ ಸೊಬಗುಗಳನ್ನು ಸರ್ವಜ್ಞ ಅಂತಕ್ಕಂಥ ಮಾತು, ಸರ್ವಜ್ಞ ಮಾತುಗಳನ್ನು ನಾವೆಲ್ಲರೂ ಕೇಳಿದ್ದೇವೆ. ಶರಣ ವಚನಗಳಲ್ಲಿ ವಿಜ್ಞಾನ ಇದೆ, ವೈಜ್ಞಾನಿಕ ಇದೆ. ಶರಣ ವಚನಗಳಲ್ಲಿ ಕೃಷಿ ಅಂತಕ್ಕಂಥ ಸಾಕಷ್ಟು ಜನರು ರೈತ ಸಮುದಾಯದಿಂದ ಒಕ್ಕಲುತನದ ಜನರು ಕೃಷಿಯ ಸಂಬಂಧಿಸಿದ ಸಾಕಷ್ಟು ವಚನಗಳನ್ನು ರೈತ ಕುಲಕ್ಕೆ, ರೈತ ನಾಡಿಗೆ ನೀಡಿದ್ದಾರೆ. ಅಂತಹ ಅತ್ಯದ್ಭುತವಾದಂತಹ ಜೀವನ ನಾಡಿನಲ್ಲಿ ಹುಡುಗಿ ಗ್ರಾಮ, ಗಾಂಧಿ ತೆಗೆದು ಹೋದಂಥ, ಗಾಂಧಿ ನಡೆದು ಹೋದಂತಹ ಒಂದು ಈ ಗ್ರಾಮ ಪುಣ್ಯ ನಾಡಿನಲ್ಲಿ, ಪುಣ್ಯ ಗ್ರಾಮದಲ್ಲಿ ಇದು ಇವತ್ತು ರೈತರ ಶ್ರೇಯೋಪತಿಗಾಗಿ ಈ ಒಂದು ಕಬ್ಬು ಬೆಳೆಯನ್ನು ಬೆಳೆಸಿಕೊಂಡು ಮಣ್ಣಿನ ಆರೋಗ್ಯ ಮತ್ತು ಸಮಗ್ರ ನಿರ್ವಹಣೆ ಅಂತಕ್ಕಂಥ ಯೋಜನೆ ಮಾನ್ಯ ಮುಖ್ಯಮಂತ್ರಿಗಳ ಚಾಲನೆ ದೊರೆತಾ ಇದೆ ಇದೇ ಕ್ಷಣಗಳಲ್ಲಿ. ಆದ್ದರಿಂದ ರೈತ ಬಂಧುಗಳೇ, ನಾವೆಲ್ಲರೂ ಬೆಳೆಯ ಅವಶೇಷಗಳನ್ನು, ಬೆಳೆ ಉಳಿಕೆಗಳನ್ನು ನಾವು ಸುಡದೆ ಮಣ್ಣಿಗೆ ಸೇರಿಸಬೇಕಾಗಿದೆ. ತಿಪ್ಪರಿಗೆ ವಿಜಯ ಮಾರ್ಗದರ್ಶನಗಳ ಬಗ್ಗೆ ಮನವು ನೆಲಕ್ಕೆ ಹೊರ, ಮೂತ್ರವು ಧಾತ್ರೆಯ ಪಾತ್ರವು, ಕುಳೆ ಇಳಿಗೆ ಕಳೆ, ಕಸವು ಭೂಮಿಗೆ ಕಸವು, ಹೊಲಸು ಭೂಮಿಗೆ ಹುರುಸು, ಇಂಥ ಹೊಲಸುಗಳ ಅರಗಿನ ಹುರುಸಿನ ಪಡೆಯನ್ನು ಆಡಳಿತ ಬಲ್ಲೆ ಗುರು ತಿಪ್ಪರಿಗೆ ವಿಜಯ ಮಾರ್ಗದರ್ಶ ಅಂತಕ್ಕಂಥ ಮಾತುಗಳನ್ನು ಬರುತ್ತಿದೆ. ಆದ್ದರಿಂದ ನಾವೆಲ್ಲ ಕಸ ಇರ್ಬೋದು, ಬಂತು ಇರ್ಬೋದು, ರೌದಿ ಇರ್ಬೋದು, ತಂತು ಇರ್ಬೋದು, ಮಾಂಡವ ಇರ್ಬೋದು, ಎಲ್ಲರೂ ನಮಗೆ ಸೇರಿಸಿ ನಾವು ಕೃಷಿಯನ್ನು ಮಾಡಬೇಕಾಗಿದೆ. ಭೂಮಿ ತಾಯಿಗೆ ಒಂದು ಕಾಲು ಹಾಕಿದರೆ ಅದನ್ನು 1000 ಕಾಲು ಕೊಡುವಂತಹ ತಾಯಿ. ಅಂತಹ ತಾಯಿಯ ಉದಯವನ್ನು ಮತ್ತಷ್ಟು ಸಮೃದ್ಧಗೊಳಿಸಬೇಕಾಗಿದೆ, ಶಕ್ತಿಗೊಳಿಸಬೇಕಾಗಿದೆ. ತಾಯಿ ಶಕ್ತಿ ಇಲ್ಲದ ಮಾತ್ರ ರೈತ, ನಾವು ಮಕ್ಕಳು ಸಮೃದ್ಧಿಯಿಂದ ಶಕ್ತಿ ಬರಲು ಸಾಧ್ಯ ಆಗತಕ್ಕಂಥ ಕಲ್ಪಿಸಿಕೊಳ್ಳುತ್ತದೆ.
ರೈತರಿಗೆ ಫಲ ತುಂಬುವುದೇ ಈ ನಾಡಿಗೆ ಫಲ ತುಂಬುತ್ತೆ. ರೈತನ ಬೆಳೆಗೆ ತಕ್ಕ ಬೆಲೆ ನೀಡುವುದೇ ಬದುಕಿಗೆ ನಾವು ಮತ್ತಷ್ಟು ಫಲ ನೀಡುವಂತ ಅಂತ ಅರಿತುಕೊಂಡಂತ ಸರ್ಕಾರ ಕಬ್ಬು ಮತ್ತು ಮೆಕ್ಕೆಜೋಳಕ್ಕೆ ಹೆಚ್ಚು ಬೆಲೆ ನಿಗದಿ ಮಾಡಿ ರೈತನ ಆರ್ಥಿಕ ಆರೋಗ್ಯವನ್ನು ಸುಧಾರಿಸಿದೆ ಅಂತ ಹೇಳಲು ತುಂಬಾ ಸಂತೋಷವಿರುತ್ತದೆ. ಅಂತ ಸರ್ಕಾರ ರೈತರ ನೆಮ್ಮದಿದ್ದಾಗ ಮಾತ್ರ ಸರ್ಕಾರ, ನಾಡು, ಜನ, ನಡೆ, ನುಡಿ ಎಲ್ಲವೂ ನೆಮ್ಮದಿಯಿಂದ ಸಾಧ್ಯ. ಅಂತಹ ಸರ್ಕಾರ ಮತ್ತೊಂದು ಯೋಜನೆಯನ್ನ ರೈತರ ಗುಡಿಗೆ, ರೈತರ ಹಲವಾರು ಯೋಜನೆಗಳ ಪೂರ್ತಿಗೆ ಮತ್ತೊಂದು ಯೋಜನೆಯನ್ನ ಸೇರಿಸ್ತಾ ಇದೆ. ಅದುವೇ ಕಬ್ಬು ಬೆಳೆಯುತ್ತದೆ. वो ड्रोन बंद कराने को ड्रोन यार देखा था ड्रोन बंद मारो, ड्रोन दयविಟ್ಟು ಬಂದ್ ಮಾಡಿ ನಾನು ಡಿಸ್ಟರ್ಬ್ ಮಾಡ್ತೀನಿ. ಸರ್ ಡ್ರೋನ್ ಯಾರ್ದು? ಡ್ರೋನ್ ಯಾರ್ದು ಗೊತ್ತಾಗ್ತಾ ಇಲ್ಲ. ಯಾರ್ದು ಕಾರ್ಯಕ್ರಮ ಈ ಸಾಹೇಬರು ಬಂದ್ ಮಾಡಕತ್ತಾರೋ ಇವ್ರು ಯಾರು ಸಿಗಬಾರು.
ಡ್ರೋನ್ ಯಾರ್ದಂತ ನೋಡು ನೋಡಲ್ಲದು ಕಾನ್ ಮೇ क्या है वो ದಯವಿಟ್ಟು ಮತ್ತೊಂದು ಸಾರಿ ನಾವು ಮನವಿ ಮಾಡ್ಬೇಕಾದ್ರೆ ಡ್ರೋನ್ ಆಫ್ ಮಾಡಬೇಕು. ಡ್ರೋನ್ ಆಫ್ ಮಾಡಿ ದಯವಿಟ್ಟು ಡ್ರೋನ್ ಬಂದ್ ಮಾಡಿ. ಸರಿಯಾಗಿ ಹೇಳ ಯಾವ ಗಾಡಿ ಬರ್ತಾ ಇದ್ದಾರೆ ಸಿಎಂ ಉದಿಲಿ ಎಕ್ಸ್ಪ್ರೆಸ್ ವಿದ್ಯುತ್ ಚಾಲಿತ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಎಲೆಕ್ಟ್ರಿಕ್ ಚಾಲಿತ ವಾಹನದಲ್ಲಿ ವೇದಿಕೆ ಹತ್ರ ಬರ್ತಾ ಇದ್ದಾರೆ. ಕಬ್ಬು ಕಟಾವು ಯಂತ್ರಗಳನ್ನು ವೀಕ್ಷಣೆ ಮಾಡಿದಂಥ ಮುಖ್ಯಮಂತ್ರಿಗಳು ಈಗ ವೇದಿಕೆಗೆ ಬರ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಚಾಲಿತ ವಿದ್ಯುತ್ ಚಾಲಿತ ವಾಹನದಲ್ಲಿ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಬರ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ವೇದಿಕೆ ಬಂದರೆ ದಯವಿಟ್ಟು ಎಲ್ಲರೂ
ವಿಭಾಗದ ತಪ್ಪದ ವಿಭಾಗದ ಮಂತ್ರಿಗಳ ಮಾತುಗಳು ಮಾನ್ಯ ಮುಖ್ಯಮಂತ್ರಿ ಅವರೊಂದಿಗೆ ಮಾನ್ಯ ಕೃಷಿ ಸಚಿವರು ಕಲಾವಿದರು ಯಾರು ಅರಿಯದ ನಿಖಿಲ ಯೋಗಿಗೆ ಲೋಕಕ್ಕೆ ಅಣ್ಣವಾಣಿಯವರು ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದ ನುಡಿಯನ್ನು ಗೌರವ ಕಾಸಿದೆ ನೇಗಿಲ ಕುಲದೊಳಗಡೆಗೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ರೈತರೊಬ್ಬ ಆತ್ಮಸ್ಮರಣೀಯ ಆತ್ಮೀಯರಾಗಿ ಈಗ ಇವತ್ತಿನ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಯನ್ನು ಗೌರವಿಸಬೇಕು ನಾವು ಹೇಳ್ಕೊಳ್ತೇವೆ ನಾಡಗೀತೆ ಕಳಿಸಿ ಹಲೋ भारत जननीय करुणाते जय कर्नाटक माते जय सुंदर नदी बन करनाटे जय जय रतन कलबीबी भूदेवी अमकुटल नवमणि संतल चंद्र मणि नदने राघव मधुसूदन रवनि भारत जननीय करुणाते जननीय तो गुण वेद दोष जननीय जीव गुणिनावेश अतुलिನ ಗಿರಿಗಳ ಸಾರೆ ನಿನ್ನಯ ಕೊರಳಿನ ಮಾಲೆ ಅಖಿಲ ಪತಂಜಲ ಗೌತಮ ಜಿನದಂತ ಭಾರತ ಜನನೀಯ ಕರುಣಾಸಿ ಶಂಕರ ರಾಮಾನುಜ ವಿದ್ಯಾರಣ್ಯ ಪ್ರವೇಶ್ವರ ಮಧ್ವರ ದಿವ್ಯಾರಣ್ಯ ಸನ್ನತದಕ್ಷರಿ ಬ್ರಹ್ಮ ಪಂಪನ ಸುಮತಿ ಕಂದ ಕುಮಾರ ವ್ಯಾಸನ ಮಂಗಳಧಾಮ ಸಂತೋಷಿಗಳ ಪುಣ್ಯಧಾಮ ನಾನಕ ರಾಮಾನಂದ ಕಬೀರ ಭಾರತ ಜನನೀಯ ತನುಜಾತೆ ತೈಲ ಪವೈಸರ ನಾಡಿಗ ನಾಡೆ ಸಂಗನ ಜಗನ ನಿನ್ನೀರೆ ಕೃಷ್ಣ ಜಡಾವತಿ ತುಂಗ ಕಾವೇರಿ ಅಮರ ರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನೀಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ದೂತ ಪ್ರತಿಕರ ಸಂಗಡ ಬೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಗರಿಗೆ ಉದ್ಯಾನ ಜನಕರ ಹೋಲುವ ದೊರೆಗಳ ಧಾಮ ಸಾಧಕ ವೈದಿಕರ ರಾಮ ಕನ್ನಡ ನುಡಿ ನುಡಿದಾಡುವ ದೇವ ಕನ್ನಡ ತಾಯಿಯ ಮಕ್ಕಳ ದೇವ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಇದೀಗ ಇದೇ ತಂಡದಿಂದ ರೈತರಿಗೆ ಅವೆಲ್ಲ ಕೂಡು ಧನ್ಯವಾದ. ಓ
ಧನ್ಯವಾದಗಳು. ರೈತ ಬಂಧುಗಳೇ, ಏರಿ ಹೊಟ್ಟೆಯಲ್ಲಿ ಹರಳ ಬಿದ್ದಿದೆ ಎಂದರೆ ನಿಮ್ಮ ಕೈಸಿಗೆ ಹಾರಿ ಹೋಗುವುದೇ, ಒಡೆದು ಉಳಿದ ಹೊಟ್ಟೆ ಹೊಡೆದು ಹೋಗುವುದೇ ಎಂಬ ಜನರ ವಾಣಿಯಂತೆ ವೇದಿಕೆ ಮೇಲೆ ವಿರಾಜಮಾನ ಎಲ್ಲ ವಿದ್ಯಾರ್ಥಿಗಳನ್ನ ಸ್ವಾಗತಿಸಲು ಎಸ್ ಶೆಲ್ವಕುಮಾರ್ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಕೃಷಿ ಇಲಾಖೆ ಬೆಂಗಳೂರು ಸ್ವಾಗತಿಸಿ ಶ್ರೀ ಶೆಲ್ವಕುಮಾರ್ ಸಾಹೇಬರು. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ ಮತ್ತು ಕೃಷಿ ಇಲಾಖೆ ಹಾಗೂ ಸಕ್ಕರೆ ಕಾರ್ಖಾನೆಗಳ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಮಂಡ್ಯ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಯುವ ಪ್ರದೇಶದಲ್ಲಿ ಮಣ್ಣಿನ ಆರೋಗ್ಯ ಮತ್ತು ನೀರಿನ ನಿರ್ವಹಣೆ ಯೋಜನೆಗೆ ಚಾಲನೆ ನೀಡುವ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ರೈತರು ಮತ್ತು ಕೃಷಿ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ನಮ್ಮ ನೆಚ್ಚಿನ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಜವಳಿ, ಕೃಷಿ ಮಾರುಕಟ್ಟೆ ಹಾಗೂ ಸಕ್ಕರೆ ಸಚಿವರಾದಂತಹ ಶ್ರೀ ಶಿವಾನಂದ ಪಾಟೀಲ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ಅಶೋಕ್ ಪಟ್ಟಣ್, ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರು, ಕರ್ನಾಟಕ ವಿಧಾನಸಭೆ ಹಾಗೂ ರಾಮದುರ್ಗ ಕ್ಷೇತ್ರದ ಶಾಸಕರವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಕಿತ್ತೂರಿನ ಶಾಸಕರಾದಂತಹ ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಕೂಡ ಈ ಸಮಾರಂಭಕ್ಕೆ ಸ್ವಾಗತ ಕೋರುತ್ತೇನೆ. ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರು ಶ್ರೀ ಲಕ್ಷ್ಮಣರಾವ್ ಸಿಂಗ್ಲೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹುಬ್ಬಳ್ಳಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಾಗೂ ಸದಸ್ಯರುಗಳೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳು, ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ
ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಎಲ್ಲ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ರೈತ ಬಾಂಧವರಿಗೆ ಕಬ್ಬು ಬೆಳೆಗಾರರಿಗೆ ಹೃದಯಪೂರ್ವಕವಾಗಿ ಈ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಮಾನ್ಯ ಪ್ರಧಾನ ಕಾರ್ಯದರ್ಶಿ ಕೃಷಿ ಇಲಾಖೆ ಇವರಿಗೂ ನಾನು ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾನ್ಯ ಕೃಷಿ ಆಯುಕ್ತರು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸ್ವಾಗತವನ್ನು ಮಾಡಬೇಕು.